ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂಥ ನಟ ದರ್ಶನ್ ಜೈಲಿನಲ್ಲಿ ನನಗೆ ನಿತ್ಯ ನರಕ, ಬೇರೆ ಆರೋಪಿಗಳು ನನಗೆ ಹಿಂಸೆಯನ್ನು ಕೊಡ್ತಾರೆ, ನನಗೆ ಛೇಡಿಸ್ತಾರೆ, ಬೆದರಿಕೆ ಹಾಕ್ತಾರೆ ಅಂತೆಲ್ಲ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದು ನನಗೆ ಜಾಮೀನು ಕೊಡಿ ಅಂತ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಹಾಗಾದರೆ ಜೈಲಿನಲ್ಲಿ ದರ್ಶನ್ ಅವರ ಜೀವನ ಹೇಗಿದೆ, ಏನೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದಾರೆ, ಏನು ನಡೀತಾ ಇದೆ, ದರ್ಶನ್ ಹೇಗೆ ಕಾಲ ಕಳೀತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಜೈಲಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ವರದಿ ಕೊಡಬೇಕು. ಆದರೆ ಜೈಲಧಿಕಾರಿಗಳ ಮೇಲೇ ದರ್ಶನ್ ಇಷ್ಟೆಲ್ಲ ಆರೋಪ ಮಾಡಿದ್ಮೇಲೆ ದರ್ಶನ್ಗೆ ಜೈಲಧಿಕಾರಿಗಳು ಟಕ್ಕರ್ ಕೊಡದಿದ್ದರೆ ಹೇಗೆ? ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ವರದಿಯಲ್ಲಿ ದರ್ಶನ್ಗೆ ಸರಿಯಾದ ರೀತಿಯಲ್ಲಿ ಟಕ್ಕರ್ ಕೊಡೋದಕ್ಕೆ ಈಗ ಜೈಲಿನ ಸಿಬ್ಬಂದಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೇಗೆ ಅಂತ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ದರ್ಶನ್ ಆರೋಪಗಳಿಗೆ ಜೈಲಾಧಿಕಾರಿಗಳ ಉತ್ತರ. ದರ್ಶನ್ಗೆ ಬೇರೆ ಆರೋಪಿಗಳ ಸಂಪರ್ಕ ಇಲ್ಲ, ಸುಪ್ರೀಂಗೆ ಸಮಜಾಯಿಷಿ ಕೊಟ್ಟ ಜೈಲಾಧಿಕಾರಿಗಳು. ರೇಣುಕಾಸ್ವಾಮಿ ಹತ್ಯೆ ಆರೋಪ ಹೊತ್ತು ಜೈಲು ಸೇರಿರೋ ಆರೋಪಿ ದರ್ಶನ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋ ದರ್ಶನ್ ಜೈಲಿನ ಜೀವನದ ಬಗ್ಗೆ ಈಗ ಜೈಲಾಧಿಕಾರಿಗಳೇ ವರದಿ ಸಲ್ಲಿಸಬೇಕಿದೆ. ದರ್ಶನ್ ಆರೋಪಕ್ಕೆ ಟಕ್ಕರ್ ಕೊಡಲು ಜೈಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಹ ಕೈದಿಗಳಿಂದ ಬೆದರಿಕೆ, ನಿಂದನೆ ಇದೆ ಅಂತ ದರ್ಶನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಆಗಿದೆ. ಜಾಮೀನು ಅರ್ಜಿಯಲ್ಲಿ ಅಹವಾಲು ಹೇಳಿಕೊಂಡ ನಟ ದರ್ಶನ್ ಜೈಲಿನಲ್ಲಿ ತನ್ನನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗುತ್ತಿದೆ ಎಂದು ದೂಷಿಸಿದ್ರು. ನಿಯಮ ಮೀರಿ ತನ್ನನ್ನ ಕ್ವಾರಂಟೈನ್ ಸೆಲ್ನಲ್ಲಿಡಲಾಗಿದೆ ಅಂತ ಆರೋಪಿಸಿದ್ರು. ಇದರಿಂದ ಮಾನಸಿಕ, ದೈಹಿಕವಾಗಿ ಪರಿಣಾಮವಾಗುತ್ತಿದೆ ಅಂತ ದೂರಿದ್ರು. ಹೀಗೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಮೊದಲು ದರ್ಶನ್ ಸಲ್ಲಿಸಿದ್ದ ಅಹವಾಲಿನಲ್ಲಿ ಏನೆಲ್ಲ ಅಂಶಗಳಿದ್ದವು ಅಂತ ನೋಡೋಣ. ದರ್ಶನ್ ಅಹವಾಲಿನಲ್ಲಿ ಏನಿದೆ? ಜೈಲಿನಲ್ಲಿ ಸಹ ಕೈದಿಗಳಿಂದ ಬೆದರಿಕೆ ನನಗೆ ಇದೆ, ನಿಂದನೆ, ಮೂದಲಿಸುವುದು ಸೇರಿ ಪ್ರಚೋದನೆ ನೀಡುತ್ತಿದ್ದಾರೆ. ಜೈಲಿನಲ್ಲಿ ಇತರೆ ಕೈದಿಗಳಿಗಿಂತ ತಾರತಮ್ಯ ಮಾಡಲಾಗ್ತಿದೆ. ಕುಟುಂಬದವರ ಭೇಟಿಗೆ ಸಮಾನ ಸಮಯ ನೀಡ್ತಿಲ್ಲ. ಆಹಾರ, ಬಟ್ಟೆ, ಹಾಸಿಗೆ ಪಡೆಯಲು ಬಿಡ್ತಿಲ್ಲ. ಜೈಲು ಸೆಲ್ನ ಕಾರಿಡಾರ್ನಲ್ಲಷ್ಟೇ ವಾಕ್ ಮಾಡಲು ಬಿಡ್ತಿದ್ದಾರೆ. ಬೆನ್ನು ನೋವಿದ್ದರೂ 2-3 ಮಾತ್ರ ಫಿಸಿಯೋಥೆರಪಿ ಮಾಡಲಾಗ್ತಿದೆ. ಸುದೀರ್ಘ ಜೈಲುವಾಸದಿಂದ ಜೀವನೋಪಾಯಕ್ಕೂ ಸಮಸ್ಯೆ. ಪ್ರತಿ ವರ್ಷ 2 ಅಥವಾ 3 ಚಿತ್ರಗಳಿಗೆ ಸಹಿ ಮಾಡ್ತಿದೆ. ಹೊಸ ಚಿತ್ರಗಳನ್ನು ಕಳೆದುಕೊಂಡಿರುವುದರಿಂದ ನಷ್ಟ ಆಗ್ತಿದೆ. ಸುದೀರ್ಘ ಜೈಲುವಾಸ ವೃತ್ತಿ ಜೀವನಕ್ಕೆ ಮರಣ ಗಂಟೆಯಾಗಲಿದೆ. ಹೀಗಾಗಿ ಜಾಮೀನು ನೀಡುವಂತೆ ಮನವಿ ಸಲ್ಲಿಸಿರುವ ದರ್ಶನ್ ಹೀಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಹವಾಲಿನಲ್ಲಿ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ. ಜೈಲಾಧಿಕಾರಿಗಳು ಕೊಡುವಂತ ವರದಿ ಏನಿತ್ತು, ಆ ವರದಿಯಲ್ಲಿ ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ ಜೈಲಿನಲ್ಲಿ ದರ್ಶನ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಆಗ್ತಾ ಇಲ್ಲ ಮತ್ತು ಯಾವ ಸಹ ಆರೋಪಿಗಳು ಅಥವಾ ಬೇರೊಂದು ಪ್ರಕರಣದ ಆರೋಪಿಗಳೇನಿದ್ರೆ ಅವ್ರು ಯಾರು ಕೂಡ ಅವ್ರಿಗೆ ಹಿಂಸೆನ ಕೊಡುವಂಥದ್ದಾಗಲಿ ಅಥವಾ ಟಾರ್ಚರ್ ಅನ್ನ ಮಾಡುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಜೈಲಧಿಕಾರಿಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಈ ವರದಿಯನ್ನು ಸಲ್ಲಿಕೆ ಮಾಡೋ ಹಿನ್ನೆಲೆಯಲ್ಲಿ ಯಾವ ರೀತಿಯ ಮಹತ್ವವನ್ನು ಈ ವರದಿ ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು. ದರ್ಶನ್ ಸಲ್ಲಿಸಿದ ಅಹವಾಲಿಗೆ ಜೈಲಾಧಿಕಾರಿಗಳು ತಕ್ಕ ಉತ್ತರ ಕೊಟ್ಟಿದ್ದಾರೆ. ಆರೋಪಿ ಮಾಡಿದ ಆರೋಪಗಳು ಸತ್ಯವೋ ಸುಳ್ಳೋ, ಅಸಲಿ ಚಿತ್ರಣ ಹೇಗಿದೆ, ಜೈಲಿನಲ್ಲಿ ದರ್ಶನ್ ಅನ್ನ ಹೇಗೆ ನಡೆಸಿಕೊಳ್ಳಲಾಗ್ತಿದೆ ಎಂಬೆಲ್ಲ ಅಂಶಗಳ ಬಗ್ಗೆ ವರದಿ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಜೈಲಾಧಿಕಾರಿಗಳ ವರದಿಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಜೈಲಾಧಿಕಾರಿಗಳು ಕೊಟ್ಟ ಉತ್ತರವೇನು? ದರ್ಶನ್ ಬೇರೆ ಆರೋಪಿಗಳನ್ನ ಭೇಟಿ ಮಾಡಿಲ್ಲ. ಆಗಸ್ಟ್ 14, 2025ರಿಂದ ಸುರಕ್ಷತೆ ದೃಷ್ಟಿಯಿಂದ ಪ್ರತ್ಯೇಕ ಸೆಲ್, ಪ್ರತ್ಯೇಕವಾದ ಬ್ಯಾರಕ್ನಲ್ಲಿ ಆರೋಪಿಯನ್ನ ಇಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾರೂ ಕತ್ತಲು ಕೋಣೆಯಲ್ಲಿಲ್ಲ. ಯಾವುದೇ ಆರೋಪಿಗಳನ್ನ ಕತ್ತಲು ಕೋಣೆಯಲ್ಲಿ ಇರಿಸಿಲ್ಲ. ಬೇರೆ ಆರೋಪಿಗಳು ಅವಮಾನ ಮಾಡುವ ಪ್ರಸಂಗ ಎದುರಾಗಿಲ್ಲ. ಸುಳ್ಳು ಆರೋಪ ಅಂತ ಹೇಳಲು ಹೊರಟಿದ್ದಾರೆ ಎಂದು ವರದಿ. ಈ ಮೂಲಕ ದರ್ಶನ್ ಮಾಡುತ್ತಿರುವ ಆರೋಪಗಳೆಲ್ಲ ಸುಳ್ಳು ಎಂದು ಪ್ರೂವ್ ಮಾಡಲು ಜೈಲಾಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ. ಜೈಲ್ ಮ್ಯಾನ್ಯುಯಲ್ ಯಾವುದೂ ಉಲ್ಲಂಘನೆಯಾಗಿಲ್ಲ. ಎಲ್ಲಾ ವಿಚಾರಣಾಧೀನ ಆರೋಪಿಗಳ ಸವಲತ್ತು ದರ್ಶನ್ಗೂ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶ ಅಂದ್ಕೊಂಡು ಜೈಲು ಮ್ಯಾನ್ಯುಯಲ್ನ ಯಾವುದೇ ಉಲ್ಲಂಘನೆ ಮಾಡಿಲ್ಲ. ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ಇನ್ನಿತರ ವಿಚಾರಣಾಧೀನ ಆರೋಪಿಗಳಿಗೆ ಯಾವ ಸೌಲಭ್ಯ ಸಿಗ್ತಾ ಇದೆ ಅದೇ ಸೌಲಭ್ಯ ಒದಗಿಸಲಾಗ್ತಿದೆ. ಹೆಚ್ಚುವರಿಯಾಗಿ ಅಥವಾ ಕಡಿಮೆಯಾಗ್ಲಿ ಏನೂ ಕೊಡ್ತಾ ಇಲ್ಲ ಅಂತ ಸ್ಪಷ್ಟನೆ ಕೊಡಲು ತಯಾರಿಯಾಗಿದೆ. ಒಟ್ನಲ್ಲಿ ದಿನಕ್ಕೊಂದು ಹೊಸ ನಾಟಕ ಆಡಿ ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇರೋ ದರ್ಶನ್ಗೆ ಜೈಲಾಧಿಕಾರಿಗಳ ವರದಿ ಯಾವ ರೀತಿ ಕಂಟಕ ಆಗಲಿದೆ ಅಂತ ಕಾದು ನೋಡ್ಬೇಕಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.